ಸಾವಿತ್ರಿ ಅನ್ನೋ ಹೆಸರಲ್ಲಿ ಸಾನು ಬರುತ್ತೆ, ವಾನು ಬರುತ್ತೆ, ರಾನು ಬರುತ್ತೆ, ಅದಕ್ಕೆ ಆ ಹೆಸರಿಟ್ಟೆ. ವಾಟ್ ಎವರ್. ಎನಿವೇಸ್, ನಾನು ಎಲೆಕ್ಷನ್ ಗೆದ್ದು ವಿನ್ನಿಂಗ್ ಸ್ಪೀಚ್ ಕೊಡ್ಬೇಕಾದ್ರೆ ಮಗು ನಾಮಕರಣ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವಾಟ್ ಯು ಸೇ? ಓಕೆ ಮಾಮ್. ಸರಿ, ನೀನು ಬೇಗ ಊಟ ಮುಗಿಸಿ ರೆಸ್ಟ್ ಮಾಡು, ನಾಳೆ ಪ್ರಚಾರಕ್ಕೆ ಹೋಗ್ಬೇಕು. ಅಪ್ಪ, ನಿಮ್ಮಮ್ಮ ಮಾತಾಡಿದ್ ಕೇಳಿ ಅವ್ರಿಗೆಲ್ಲ ವಿಷಯನೂ ಗೊತ್ತಾಗೋಗಿದೆ ಅಂತ ನನಗೆ ಗಾಬರಿ ಆಯ್ತು. ನನಗೂ ಹಾಗೆ ಅನ್ನಿಸ್ತು. ಆದರೆ ನಮ್ಮ ಮಾಮ ಹತ್ರ ಇಂಥ ವಿಷಯಗಳನ್ನೆಲ್ಲ ಮುಚ್ಚಿಡಬಾರ್ದು. ಅದರಿಂದ ನನಗೆ ತುಂಬಾನೇ ಗಿಲ್ಟ್ ಕಾಡ್ತಾ ಇದೆ. ಆದರೂ ಏನೋ ಒಂದು ನಿಭಾಯಿಸ್ಬೇಕಲ್ಲ, ಅದಕ್ಕೆ ಈ ಥರ ಹೇಳೋ ಪರಿಸ್ಥಿತಿ ಬಂತು. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಊಟ ಮಾಡಿ. ಸಾವಿತ್ರಿ, ನೀನು ಊಟ ಮಾಡು, ಲೇಟ್ ಆಗಿದೆ. ನೀವು ಮಾಡಿ. ನನಗೆ ಅವಳ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸುಮಾರು ವರ್ಷ ಎಲ್ಲರಿಂದ ದೂರ ಇದ್ಲು. ಅವಳು ಎಲ್ಲಿದ್ಲು, ಏನು ಮಾಡ್ತಿದ್ಲು, ಯಾರಿಗೂ ಗೊತ್ತಿಲ್ಲ. ಕೇಳಕ್ ಹೋದ್ರೆ ಅದನ್ನೆಲ್ಲ ಕೇಳಬೇಡ ಅಂತ 10 ಕರೆದು ನಾಟಕ ಆಡ್ತಿದ್ಲು. ಅವಳ ಹತ್ರ ಒಂದು ಫೋಟೋ ಸಿಕ್ತು. ಅವನೇ ಅವಳ ಗಂಡ ಅಂತ ನಾವೇನು ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಯಜಮಾನ್ರೆ, ಹಂಗಂದ್ರೆ ನೀವು ಇವನ್ ಜೊತೆ ಯಾಕೆ ಸಂಸಾರ ಮಾಡ್ತಿಲ್ಲ ಅಂತ ಕೇಳಲಿಲ್ವಾ? ಕೇಳಿದೆ ಸುಬ್ಬು. ಅವನು ಅವಳಿಗೆ ಮೋಸ ಮಾಡ್ಬಿಟ್ನಂತೆ. ಇವಾಗ 2 ಮಕ್ಕಳು ನನ್ನ ಜವಾಬ್ದಾರಿ ಅಂತ ನಮ್ಮಿಂದ ಅನುಕಂಪ ಪಡ್ಕೊಂಡ್ಬಿಟ್ಲು. ಅವಳು ಹೇಳಿದ ಕಥೆಯಲ್ಲಿ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಭಗವಂತನಿಗೆ ಗೊತ್ತು. ಅಪ್ಪ, ಮದನು ಅವಳ ಹತ್ರ ಇದ್ದಿದ್ದ ಫೋಟೋನ ತಗೊಂಡು ಹೋಗಿ ಎಲ್ಲಾ ಕಡೆ ಆ ವ್ಯಕ್ತಿ ಬಗ್ಗೆ ವಿಚಾರಿಸಿದಾನೆ. ಆದ್ರೆ ಆ ವ್ಯಕ್ತಿ ನನಗ್ ಮದ್ವೆನೇ ಆಗಿಲ್ಲ, ನೀನ್ ನನ್ ಮಗ ಅಲ್ಲ ಅಂತ ಹೇಳಿ ಕಳ್ಸ್ಬಿಟ್ಟಿದಾನೆ. ಆ ವ್ಯಕ್ತಿ ವಿಜಯಾಂಬಿಕನ್ ಗಂಡ ಅಲ್ಲ ಅಂದ್ಮೇಲೆ ವಿಜಯಾಂಬಿಕಾಗ್ ಮದ್ವೆನೇ ಆಗಿಲ್ವಾ? ಶ್ರಾವಣಿ, ಆ ವಿಜಯಾಂಬಿಕನ್ ದೊಡ್ಡ ಸ್ಟ್ರೆಂತ್ ಏನ್ ಗೊತ್ತಾ? ಅವಳು ಯಾರನ್ನಾದ್ರೂ ನಂಬಿಸ್ಬೇಕು ಅಂದ್ರೆ ಎಷ್ಟು ವರ್ಷ ಆದ್ರೂ ಸರಿ ತನ್ನತನಾನ ಬಿಟ್ಕೊಟ್ಟು ನಾಟಕ ಆಡ್ತಾಳೆ. ಅದು ಅಲ್ಲದೆ ಮಕ್ಕಳನ್ನ ತಂದೆ ತಾಯಿಯಿಂದ ದೂರ ಮಾಡೋ ಕೆಟ್ಟ ಬುದ್ಧಿನೂ ಅವಳಿಗಿದೆ. ಹಾಗಾಗಿ ಈ ಮಕ್ಕಳು ಬೇರೆಯವ್ರದ್ದಾಗಿದ್ರೂ ಆಗಿರಬಹುದು. ಇದು ಅನ್ಯಾಯ ಅಮ್ಮ. ಈ ವಿಜಯಾಂಬಿಕಾ ಮಾಡಿರೋ ಅನ್ಯಾಯಗಳಿಗೆ ಕೊನೆನೇ ಇಲ್ಲ. ತಾಯಿ ಅನ್ನೋ ಸ್ಥಾನನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿದ್ದಾಳೆ. ತಂದೆ ತಾಯಿ ವಿಷಯದಲ್ಲಿ ಮಕ್ಳಿಗೆ ಅನ್ಯಾಯ ಆದ್ರೆ ಅದನ್ನ ಸಹಿಸ್ಕೊಳ್ಳೋದು ಕಷ್ಟ. ಮದನ್ ಎಷ್ಟೇ ಕೆಟ್ಟವನಾಗಿರ್ಬೋದು, ಆದ್ರೆ ಈ ವಿಷಯದಲ್ಲಿ ಅವನಿಗೆ ನ್ಯಾಯ ಸಿಗ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ನಾಳೆ ಅಪ್ಪ ನಾನು ಪ್ರಚಾರ ಮುಗಿಸ್ಕೊಂಡು ಮದನವ್ರ ಅಪ್ಪನ ಬಗ್ಗೆ ವಿಚಾರಿಸ್ತೀವಿ. ನಾನು ಮೋಕ್ಷಂಗೂ ಕಾಲ್ ಮಾಡಿದ್ದೆ. ಅವಳು ನಾರ್ಮಲ್ ಆಗಿ ಮಾತಾಡಿದ್ಲು, ಆದ್ರೆ ಅವ್ರ ಅಮ್ಮನ ವಿಷಯ ಕೇಳ್ತಿದ್ದ ಹಾಗೆ ಫೋನೇ ಕಟ್ ಮಾಡ್ಬಿಟ್ಲು. ಅವಳು ಮದ್ವೆ ಆಗಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದಾಳೆ, ಆದ್ರೂ ಅಮ್ಮ ಅಂತ ಒಂದ್ಸಲನೂ ಕಾಲ್ ಮಾಡಿಲ್ಲ. ಈ ವಿಜಯಾಂಬಿಕಾನು ಅಷ್ಟೇ, ಮಗಳು ಅಂತ ಒಂದ್ಸಲನೂ ಕರ್ಸ್ಕೊಂಡೂ ಇಲ್ಲ. ನನಗೆ ಯಾಕೋ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಮೋಕ್ಷಂಗ್ ಗೊತ್ತಿರುತ್ತೆ ಅನ್ಸ್ತಾ ಇದೆ. ಅದೇನೇ ಇರಲಿ ಶ್ರಾವಣಿಮ್ಮ, ಎಲ್ಲರ ಹತ್ರ ಮಾತಾಡಿ ನಾನು ವಿಚಾರಿಸ್ತೀನಿ. ಸತ್ಯ ಅನ್ನೋದು ಕೆಂಡ ಇದ್ದ ಹಾಗೆ, ತುಂಬ ದಿನ ಅದನ್ನು ಮುಚ್ಚಿಡಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿನ ಕಿಚ್ಚು ಆ ವಿಜಯಾಂಬಿಕನ ಸುಡದೆ ಬಿಡೋದಿಲ್ಲ. ಮೋಕ್ಷ ಏನೋ ವಾಯ್ಸ್ ಮೆಸೇಜ್ ಕಳಿಸಿದಾಳೆ. ಅದೇನು ಅಂತ ನೋಡಮ್ಮ. ಸರಿ ಶ್ರಾವಣಿ, ನೀನು ಆಕೆ ವಿಷಯ ಕೇಳಿದ ತಕ್ಷಣ ನನ್ನ ತಲೆ ಕೆಟ್ಟು ಹೋಯ್ತು. ಅದಕ್ಕೆ ಫೋನ್ ಕಟ್ ಮಾಡಿದೆ. ನೋಡು, ಆಕೆ ಬಗ್ಗೆ ನನಗಂತೂ ಆಸಕ್ತಿ ಇಲ್ಲ. ನೀನು ಅಷ್ಟೇ, ಆಕೆ ಬಗ್ಗೆ ತಿಳ್ಕೋಬೇಕು ಅಂತ ಏನೇ ಹುಡುಕ್ತಾ ಹೋದ್ರು ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಮೇಡಮ್? ಮದನ್ ಹೀಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಾನು ಸತ್ಯ ಹೇಳಿದ್ರು ಅವ್ನು ಯಾಕೆ ನಂಬ್ತಾ ಇಲ್ಲ ಸುಬ್ಬು? ಏನ್ ಮಾಡಕ್ಕಾಗಲ್ಲ ಮೇಡಮ್. ತಾಯಿನೇ ಪ್ರಪಂಚ ಅಂತ ಬೆಳೆದಿರೋರಿಗೆ ಅವ್ರು ನಿನ್ ತಾಯಿನೇ ಅಲ್ಲ ಅಂತ ಅಂದ್ರೆ ಒಪ್ತಾರ? ಇಲ್ಲ ಅಲ್ವಾ? ಅದು ಅಲ್ಲದೆ ಅವ್ನು ವಿಜಯಾಂಬಿಕನ್ ನೋಡ್ಕೊಂಡೇ ಬೆಳೆದವನು. ವಿಜಯಾಂಬಿಕನು ಅಷ್ಟೇ, ಏನೇ ಕೆಲಸ ಮಾಡಿದ್ರು ಇದು ಮದನ್ಗೋಸ್ಕರ ಅಂತ ಹೇಳಿ ಅವನ್ನ ಅವಳ ಕಡೆ ತಿರುಗಿಸ್ಕೊಂಡ್ಬಿಟ್ಟಿದ್ದಾಳೆ. ದಡ್ಡ ಮೇಡಮ್ ಅವನು. ಆದ್ರೆ ಇದರಿಂದ ಅವನ ಜೀವನ ಹಾಳಾಗ್ತಾ ಇದೆ. ಇದು ಒಂದು ದಡ್ತನ ಅಲ್ಲ ಸುಬ್ಬು. ನಾವು ಚಿಕ್ಕವರಾಗಿದ್ದಾಗ ನಮಗ್ ಯಾರು ಏನೇ ಹೇಳಿದ್ರು ನಾವು ಅದನ್ನ ನಂಬ್ತೀವಿ. ಆ ವಿಜಯಾಂಬಿಕಾ ಹಾಗೆ ಮಾಡಿದಾಳೆ. ಹಾಗೆ ಮಾಡಿ ಆ ವಿಜಯಾಂಬಿಕಾ ಅವನಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾಳೆ. ಅವಳ ಬುದ್ಧಿನೇ ಅಂತದಲ್ವಾ?
ಅವಳ ಸ್ವಾರ್ಥಕ್ಕೋಸ್ಕರ ಯಾರ ಜೀವನ ಬೇಕಾದ್ರೂ ಹಾಳು ಮಾಡೋದಕ್ಕೆ ರೆಡಿ ಇದ್ದಾಳೆ ಅವಳು. ಆದ್ರೆ ಇದರಿಂದ ತನ್ನ ನಿಜವಾದ ತಾಯಿ ಪ್ರೀತಿ ಅವನಿಗೆ ಸಿಗ್ತಾ ಇಲ್ಲ. ತನ್ನ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಆಸಕ್ತಿನೂ ಅವನಿಗಿಲ್ಲ. ಏನ್ ಮಾಡಕ್ಕಾಗುತ್ತೆ ಮೇಡಮ್, ಅವ್ನು ಮಾಡಿರೋ ಕರ್ಮಕ್ಕೆ ಅವ್ನು ವಿಜಯಾಂಬಿಕನ್ ಜೊತೆನೇ ಇರಬೇಕು ಅಂತ ಅವ್ನ ಹಣೆಯಲ್ಲಿ ಬರ್ದಿದ್ರೆ ಏನು ಮಾಡಕ್ಕಾಗಲ್ಲ. ಅವಳ ಜೊತೆನೇ ಇರ್ಲಿ ಬಿಡಿ. ಇಲ್ಲ ಸುಬ್ಬು, ಮದನ್ ಎಷ್ಟೇ ಕೆಟ್ಟವನಾಗಿರ್ಬೋದು, ಆದ್ರೆ ಅವನು ಒಂದ್ ತಾಯಿಗ್ ಮಗ. ಆ ತಾಯಿ ತನ್ನ ಮಗುಗೋಸ್ಕರ, ತನ್ನ ಮಗುನ ನೋಡೋದಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾಳು. ತಾಯಿ ಮಗು ಯಾವತ್ತು ದೂರ ಆಗ್ಬಾರ್ದು ಸುಬ್ಬು. ಇದೊಂದು ವಿಷಯದಲ್ಲಿ ನನ್ನ ಮನ್ಸು ಕೊರಗುತ್ತೆ ಸುಬ್ಬು. ಯಾಕಂದ್ರೆ ತಾಯಿ ಪ್ರೀತಿಗೋಸ್ಕರ ನಾನು ಒದ್ದಾಡಿದ್ದೀನಿ. ಆ ಅನುಭವ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಮೇಡಮ್ ನಿಮ್ಮ ಪರಿಸ್ಥಿತಿ ಬೇರೆ, ಅವನ ಪರಿಸ್ಥಿತಿ ಬೇರೆ. ನಿಮಗೆ ತಾಯಿ ಯಾರು ಅಂತ ಗೊತ್ತಿರ್ಲಿಲ್ಲ, ಹೌದು. ಆದ್ರೆ ಬೇರೆ ಯಾರೋ ಬಂದು ನಿಮ್ಮ ತಾಯಿ ಅಂತ ಹೇಳ್ಕೊಂಡಿಲ್ಲ ಅಲ್ವಾ? ಇಲ್ಲ, ಅದೇ ತಾನೇ ಆಗಿರೋದು. ವಿಜಯಾಂಬಿಕಾ ಅವಳೇ ಅವನ ತಾಯಿ ಅಂತ ಚಿಕ್ಕವನಿಂದ ಹೇಳ್ಕೊಂಡ್ ಬಂದ್ಬಿಡಿದಾಳೆ. ಮೋಸ್ಟ್ಲಿ ಈ ವಿಷಯ ಗೊತ್ತಾಗಿ ಅನ್ಸುತ್ತೆ ಮೇಡಮ್, ಮೋಕ್ಷ ಮದುವೆ ಮಾಡ್ಕೊಂಡು ಹೋದವಳು ವಾಪಸ್ ಬರಲೇ ಇಲ್ಲ. ನಾನು ಮೋಕ್ಷಂಗ್ ಕಾಲ್ ಮಾಡಿದ್ದೆ ಸುಬ್ಬು. ಅವಳಿಗೆ ವಿಜಯಾಂಬಿಕಾ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಈ ದೇಶನೇ ಬಿಟ್ಟು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಹಂಗಂದ್ರೆ ಅವಳಿಗೆ ಪಕ್ಕ ಈ ವಿಷಯ ಗೊತ್ತಿರುತ್ತೆ ಮೇಡಮ್. ಮದನ್ಗೆ ಅವಳ ಬಾಯಿಂದ ಏನಾದ್ರು ಹೇಳ್ಸಿದ್ರೆ ಆಗುತ್ತಾ? ಇಲ್ಲ ಸುಬ್ಬು, ನಾನು ಅವಳಿಗೆ ಕಾಲ್ ಮಾಡಿ ಈ ವಿಷಯ ಮಾತಾಡಿದ ತಕ್ಷಣ ಅವಳು ಫೋನೇ ಕಟ್ ಮಾಡಿ ಬ್ಲಾಕ್ ಮಾಡ್ಬಿಟ್ಲು. ಮತ್ತೆ ಟ್ರೈ ಮಾಡಿದ್ರೆ ಫೋನೇ ಕನೆಕ್ಟ್ ಆಗ್ತಿಲ್ಲ. ಫೋನ್ ನಂಬರ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಸುಬ್ಬು. ಅವಳು ಕಾಂಟ್ಯಾಕ್ಟೇ ಇಲ್ಲ. ಮತ್ತೆ ಬಿಡಿ ಮೇಡಮ್, ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ದೇವರೇ ನಿರ್ಧಾರ ಮಾಡಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಹೀಗೆ ಇದ್ಬಿಡ್ಲಿ.